ಸ್ಟಾರ್ಕ್ ಮತ್ತೆ ಸನ್ಸ ಇವರು ಟಿಬೆಟಿಯನ್ ಲಾಸಾಪ್ಸ್ ಅಂತ ಬ್ರೀಡ್. ಸೊ ಲೈಕ್ ಇವಾಗ ತುಂಬಾ ಶೋಸ್ ಹೋಗಿದ್ದಾರೆ, ಲೈಕ್ ಮೋರ್ ದೆನ್ ಲೈಕ್ 30 to 40 ಶೋಸ್ ಹೋಗಿದ್ದಾರೆ ಎಲ್ಲ ಕಡೆ. ನಮ್ದು ಮಂಗಳೂರು, ಈಗ ಬೆಂಗಳೂರಿಂದ ಬಂದು. ಮೇಂಟೆನೆನ್ಸ್ ಡಿಪೆಂಡ್ ಆಗ್ತದೆ. ಹೇರ್ ಕ್ವಾಲಿಟಿ ಲಾಂಗ್ ಬಿಟ್ರೆ ನಾವು ಜಾಸ್ತಿ ಲೈಕ್ ಚಿಕನ್ ಮತ್ತೆ ಫಿಶ್ ಕೊಡ್ಬೇಕಾಗ್ತದೆ. ಹೇರ್ ನಾರ್ಮಲ್ ಕಟ್ ಮಾಡಿ ಇಟ್ರೆ ಲೈಕ್ ಚಿಕನ್, ಮಟನ್ ಮತ್ತೆ ಮಟನ್ ಲಿವರ್. ಬೇಸಿಗೆಗೆ ಎಸಿ ಬೇಕು. ಕಷ್ಟ ಆಗ್ತದೆ. ಹೇರ್ ಇಲ್ಲದಿದ್ರೆ ಸಾಕ್ಬೋದು, ಬಟ್ ಹೇರ್ ಇದ್ರೆ ಪ್ಯಾಂಟಿಂಗ್ ಮಾಡ್ತಾ ಇರ್ತೇವೆ. ಇಲ್ಲಿದ್ರೆ ವಾಟರ್ ಇಟ್ಟಿದ್ರೆ ಅದನ್ನ ಕೆಳಗೆ ಹಾಕಿ ಅದ್ರಲ್ಲೇ ಮಲ್ಕೊಳ್ತೇವೆ. ಕಷ್ಟ. ಇಲ್ಲ, ರ್ಯಾಶ್ ಬರ್ತದೆ. ಶಿಡ್ಜೂಸ್ ನಾರ್ಮಲ್ ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತದೆ, ಬಟ್ ಲಾಸಾಪ್ಸೋಸ್ ಅಗ್ರೆಸಿವ್. ಇದು ಟಿಬೆಟಿಯನ್ ಮ್ಯಾಸ್ಟಿಫ್, ಇದು ಲೈಕ್ ಸ್ಮಾಲರ್ ಬ್ರೀಡ್. ಇದು ಹೆಸರು ಬಂದ್ಬಿಟ್ಟು ಬಾಕ್ಸಿ ಅಂತ. ಇದಕ್ಕೆ ಒಂದು 6 to 7 months ಅಷ್ಟೇ. ನಾವು ಮನೆಗೆ ತಂದಿದ್ದು ಅಮ್ಮನ ಬರ್ಡೇಗ್ ಅಂತ ಇದನ್ನ ಗಿಫ್ಟ್ ಆಗಿ ತಗೊಂಡ್ ಬಂದ್ವಿ. ಸೊ ಇದು ಬಂದ್ಬಿಟ್ಟು ಬಾರಿ ನಾಟಿ ಮನೇಲಿ. ಒಂದ್ ಕಡೆ ಕೂರಲ್ಲ, ಒಂದ್ ಕಡೆ ನಿಲ್ಲಲ್ಲ. ತಿನ್ನೋದಂತ್ರಕ್ಕೂ ಬರಬ್ಬರಿ, ಏನ್ ಕೊಟ್ರು ತಿನ್ನುತ್ತೆ, ತಿನ್ನಲ್ಲ ಅಂತ ಇಲ್ಲ. ಆಮೇಲೆ ಕರೆಕ್ಟ್ ಆಗಿ ವಾಶ್ರೂಮಿಗೆಲ್ಲ ಮಾರ್ನಿಂಗು ಈವ್ನಿಂಗು ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರೆ ಬರುತ್ತೆ. ಆಮೇಲೆ ಇದ್ರ ವಾಯ್ಸ್ ಮತ್ತೆ ಇದು ಕ್ಯೂಟ್ನೆಸ್, ತುಂಬಾ ಕ್ಯೂಟ್ನೆಸ್ ಅಂದ್ರಿಗೂ ಬರಬ್ಬರಿ. ಆಮೇಲೆ ನಮ್ಮ ಮನೇಲಿ ಟೋಟಲ್ 6 ಡಾಗ್ಸ್ ಅದ್ರಲ್ಲಿ ಬಂದು 6 ಡಾಗ್ಸ್ ಅಲ್ಲಿ 4 ಡಾಗ್ಸ್ ಬಂದ್ಬಿಟ್ಟು 3 ಡಾಗ್ಸ್ ಬಂದ್ಬಿಟ್ಟು ಸ್ಟ್ರೇ ಡಾಗ್ಸ್, ಇನ್ನು 3 ಬಂದ್ಬಿಟ್ಟು ಇದು ಏನದು ಬ್ರೀಡ್. ಒಂದ್ ಲ್ಯಾಬ್ ಇದೆ, ಒಂದು ಬೀಗಲ್ ಮತ್ತೆ ಒಂದು ಡ್ಯಾಶನ್. ಸೊ ಇಲ್ಲಿ ತಂದಿರೋದು ಡ್ಯಾಶನ್ ಬೀಗಲ್ ಅಷ್ಟೇ. ವರ್ಷಿಣಿ ಅಂತ ಸರ್. ಇದು ಹೆಸರು ರಾಣ ಅಂತ ಅಮೆರಿಕನ್ ಬುಲಿ, 11 months ಓಲ್ಡ್. ಈಗ ಫುಡ್ ಆಗಿ ಬೆಳಿಗ್ಗೆ ಹಾಕೋದು ನಾವು ಮೇಂಟೆನೆನ್ಸ್ ಅಲ್ಲಿ ರಾಗಿ ಮಾಲ್ಟ್ ಮತ್ತೆ ಸ್ಮಾರ್ಟ್ ಹಾಕ್ ಹಾಕ್ತಿವಿ. ಮತ್ತೆ ಸಂಜೆ ಹಾಕೋದು 200 ಗ್ರಾಮ್ ಚಿಕನ್ ಅಷ್ಟೇ ಸರ್. 11 months. ಫಸ್ಟ್ ಟೈಮ್ ಒಂದ್ ಬೇರೆ ನಾಯಿ ನೋಡಿ ಪ್ಯಾನಿಕ್ ಆಗ್ತಿದ್ರೆ ಸಾಕು. ಇಲ್ಲ, ರ್ಯಾಶ್ ಇಲ್ಲ, ಬಹಳ ಸ್ಮೂತ್. ಕಿಡ್ಸ್ ಜೊತೆ ಚೆನ್ನಾಗಿರುತ್ತೆ. ಬೇರೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಲ್ಲ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ತಗೋಬೇಕಾದ್ರೆ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ, ಈ ತರ ಯಾವ ತಂದಿಲ್ಲ ಸದ್ಯಕ್ಕೆ. ಇವಾಗ ಈ ಸತಿ ಯಾವ ತಂದಿಲ್ಲ. ಅಲ್ಲೊಂದು ಬಂದಿದೆ, ಆದ್ರೆ ಬೇರೆ ಲೈನ್ ಆಗುತ್ತೆ. ಅದೊಂದು ಲೈನಕ್ ಬೇರೆ ಬರೈತೆ. ಅಕ್ಷಯ್ ಅಂತ, ಇವನ ಹೆಸರು ಜಾನಿ ಅಂತ. ಇವನ್ ಬಂದು ಇವಾಗ 2.5 ವರ್ಷ. ಇವನ್ ಫುಡ್ ಮೇಂಟೆನೆನ್ಸ್ ಬೆಳಗ್ಗೆ ರಾಗಿ ಮಾಲ್ಟ್ ಹಾಕ್ತೀನಿ, ಆಮೇಲೆ ಬಿಟ್ರೆ ರಾತ್ರಿ ಸ್ಮಾರ್ಟ್ ಹಾಟ್ ಪ್ಯಾಕ್ ಹಾಕ್ತೀನಿ ಅಷ್ಟೇ. ಫ್ರೀ ಇದಾರೆ, ನೋಡಿ ಅಷ್ಟೇ ಸರ್. ಅದು ಬಿಟ್ರೆ ಏನಿಲ್ಲ ಅದ್ರ ಬಗ್ಗೆ. 2.5 ಆಯ್ತು. 8 ಫೀಮೇಲ್ ಬ್ರೀಡ್ ನೋಡಿದ್ವಿ, ಯಾವ ಮ್ಯಾಚ್ ಆಗಿಲ್ಲ. ರಿಯಾಕ್ಟೇ ಮಾಡಲ್ಲ ಅವ್ನು ನೋಡಿ, ಸೈಲೆಂಟ್ ಇರ್ತಾನೆ. ನಾಯಿಗಿಂತ ಮನುಷ್ಯ ಇರ್ತಾನೆ. ನಾಯಿಗೆ ಭಾಷೆ ಅರ್ಥ ಆಗಲ್ಲ, ಬಗಳಿದ್ರೆ ಗಾಬರಿ ಆಗ್ತಾನೆ. ಹಾಗೂ ಸಚಿನ್ ಅವರು ಇವರ ಮುಂದುವರೆದಲ್ಲಿ ಇವನ ಹೆಸರು ವಾಲಿ ಅಂತ. ಆಕ್ಚುಲಿ ಇದು ಬಂದ್ಬಿಟ್ಟು ಶಿಡ್ಜು ಬ್ರೀಡ್. ಒರಿಜಿನ್ ಆಗಿದಿಲ್ಲ ಅಂತ ಹೇಳಿದ್ರೆ ಜಪಾನ್ ಅಂಡ್ ಚೈನಾದಲ್ಲಿ ರಾಯಲ್ ಬ್ರೀಡ್ ಅಂತ ಕರಿತಿದ್ರು. ಇದನ್ನ ಸ್ಪೆಷಲಿ ಯೂಸ್ ಮಾಡ್ತಿದ್ವಿ ಯಾಕಂತ ಹೇಳಿದ್ರೆ ವಾರ್ಮರ್ಸ್, ಲ್ಯಾಬ್ ವಾರ್ಮರ್ಸ್. ಆಗಿನ ಕಾಲದಲ್ಲಿ ಕಿಂಗ್ಡಮ್ ಎಲ್ಲ ಇರ್ತದಲ್ಲ, ರಾಜರು ಇರ್ತಾರಲ್ಲ, ರಾಯಲ್ ಫ್ಯಾಮಿಲಿಯವ್ರು ಮಾತ್ರ ಇಟ್ಕೊಳ್ತಿದ್ರು. ಯಾಕಂತ ಹೇಳಿದ್ರೆ ಅವಾಗ ಗೆಸ್ಟ್ ಬಂದ್ರೆ ಅನ್ಕೊಳ್ಳಿ, ಚಳಿಗಾಲ ಎಲ್ಲ ಇತ್ತು. ಸೊ ಅವ್ರು ತೊಡೆ ಮೇಲೆ ಕೂರ್ಸ್ಕೊಂಡು ವಾರ್ಮ್ ಮಾಡಕ್ಕೆ, ಒಂದ್ ಒಳ್ಳೆ ಗೆಸ್ಟರ್ ಫೀಲಿಂಗ್ ಕೊಡಕ್ಕೆ ಅವಾಗ ಆತರ ಯೂಸ್ ಮಾಡ್ತಿದ್ವಿ ಈ ಬ್ರೀಡ್ ನ. ಆಕ್ಚುಲಿ ಈ ಬ್ರೀಡ್ ನ ಇನ್ನೊಂದು ಬ್ರೀಡ್ ಬರ್ತದೆ ಶಿಡ್ಜು ಅಲ್ಲೇನೆ, ಫುಲ್ ಹೇರ್ ಎಲ್ಲ ಟ್ರಿಮ್ ಆಗಿರ್ತದೆ, ಸೇಮ್ ಅದನ್ನ ರಾಬಿಟ್ ಹಂಟಿಂಗ್ ಯೂಸ್ ಮಾಡ್ತಿದ್ರು. ಬಟ್ ಇದು ಪ್ರಾಪರ್ ಆಗಿ ಏನಂತ ಹೇಳಿದ್ರೆ ರಾಯಲ್ ಬ್ರೀಡ್ ಅಷ್ಟೇ ಮಾಮೂಲಾಗಿ. ಇವನು ಫುಡ್ ಅಂತ ಹೇಳಿದ್ರೆ ಅನ್ನ ತುಪ್ಪ ತಿಂತಾನೆ, ಅದು ಬಿಟ್ರೆ RC ರಾಯಲ್ ಕೆನಿನು.
ಮಿಲ್ಕ್ ಐಟಮ್ಸ್ ಎಲ್ಲ ಕೊಡಲ್ಲ. ಆಕ್ಚುಲಿ ಡೈಜೆಸ್ಟ್ ಆಗಲ್ಲ ಇದಕ್ಕೆ ಪ್ರಾಪರ್ ಆಗಿ. ಗ್ರೂಮಿಂಗ್ ಕಂಪಲ್ಸರಿ ಬೇಕೇ ಬೇಕು, ಇಲ್ಲ ಅಂತ ಹೇಳಿದ್ರೆ ನಾಟ್ಸ್ ಆಗ್ಬಿಡ್ತದೆ. ಸುಮಾರು ಜನರ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮೇಂಟೈನ್ ಮಾಡಲ್ಲ, ತುಂಬಾ ನಾಟ್ಸ್ ಆಗ್ಬಿಡ್ತದೆ, ಟಿಕ್ಸ್ ಆಗ್ಬಿಡ್ತದೆ, ಮಾಮೂಲಾಗಿ ಇಟ್ಕೊಬಿಡ್ತಾರೆ, ಮೇಂಟೈನೇ ಮಾಡಲ್ಲ. ತುಂಬಾ ಪ್ರಾಬ್ಲಮ್ ಇದಕ್ಕೆ. ನಾಟ್ಸ್ ಎಲ್ಲ ಆಗ್ಬಿಟ್ರೆ ಅಂತೂ ಕೋಮ್ ಮಾಡ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ ತುಂಬಾ ನೋವಾಗ್ತದೆ ಅದಕ್ಕೆ. ಒಂದೇನೊಂದು ಹೇಳಿದ್ರೆ ಫುಲ್ ಸೇವ್ ಮಾಡ್ಬಿಡಿ, ಇಲ್ಲಾಂದ್ರೆ ಕೂದಲು ಹಿಡ್ಕೊಳ್ತೀರ ಅಂತ ಹೇಳಿದ್ರೆ ಮೇಂಟೈನ್ ಮಾಡಿ ಅಷ್ಟೇ. ಇದು ಚೆನ್ನಾಗಿರ್ತದೆ ಅಷ್ಟೇ. ಏನಂತ ಹೇಳಿದ್ರೆ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಶೋದಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದ್ದಾನೆ, ಆಲ್ ಓವರ್ ಕರ್ನಾಟಕ ಸುತ್ತಾಡಿದ್ದಾನೆ. ನಮ್ದು ದಾವಣಗೆರೆನೆ. ದಾವಣಗೆರೆನೆ ಬೈಕ್ ಸರ್. ಒಂದೇ ಕಡೆ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಶೋ ಇತ್ತಲ್ಲ, ಅಲ್ಲಿ ಫಸ್ಟ್ ಹೊಡೆದಿದ್ದಾನೆ. ಒಬೀಡಿಯನ್ಸ್, ಕಾಮ್ನೆಸ್, ರಿಯಾಕ್ಟ್ ಆಗಲ್ಲ ಬೇರೆ ಡಾಗ್ಸ್ಗೆ, ಕಾಮ್ ಆಗಿರ್ತಾನೆ, ಆರಾಮಾಗಿರ್ತಾನೆ, ಅದು ಇಂಪಾರ್ಟೆಂಟ್. ಬೇರೆ ಡಾಗ್ಸ್ ಇರ್ತದೆ ಅದರಿಂದ ಅಗ್ರೆಸಿವ್ ಇರ್ತದೆ, ಹೋಗೋದು ಮಾಡೋದು, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಮೇನ್ ಆಗಿ ನೇಚರ್ ಅಂತ ಏನಂತ ಹೇಳಿದ್ರೆ ಕಾಮ್ನೆಸ್, ನಮ್ ಮಾತು ಕೇಳ್ತದ ಇಲ್ವಾ, ನೀಟಾಗಿ ಮೇಂಟೈನ್ ಮಾಡಿದೀವಾ, ಆತರ. ಎಲ್ಲೂ ಪಾರ್ಶಾಲಿಟಿ ಇಲ್ಲ, ಏನು ಇಲ್ಲ ಅಂತ ಹೇಳಿದ್ರೆ ಪ್ರೈಸ್ ಕೊಡ್ತಾರೆ. ಪಾರ್ಶಾಲಿಟಿ ಇದೆ ಅಂತ ಹೇಳಿದ್ರೆ ಪ್ರೈಸ್ ಬರಲ್ಲ. ಸಿಂಪಲ್ ಸರ್. ಕ್ಲೈಮೇಟಿಗೆ ಅಂತ ಹೇಳಿದ್ರೆ ಕೂಲ್ ಕ್ಲೈಮೇಟ್ ಇರ್ಬೇಕು ಇದಕ್ಕೆ. ಮೇನ್ ಆಗಿ ಬಿಸಿಲು ಜಾಸ್ತಿ, ಫ್ಯಾಂಟಿಂಗ್ ಎಲ್ಲ ಜಾಸ್ತಿ ಆಗ್ತದೆ. ವಾಟರ್ ಕರೆಕ್ಟ್ ಆಗಿ ಕೊಡಬೇಕು, ಅಷ್ಟು ಮೇಂಟೈನ್ ಮಾಡಿದ್ರೆ ಸಾಕು. ಕರೆಕ್ಟ್ ಟೆಂಪರೇಚರ್ ಅಲ್ಲಿ ಮೇನ್ ಆಗಿ ಅಷ್ಟಿದ್ರೆ ಸಾಕು, ಒಳ್ಳೆ ಮೇಂಟೈನ್ ಮಾಡ್ಬೋದು. ಯಾ ಸರ್ ಗೌರಿ ಅಂತೇಳಿ ಇದು ಮುಧೋಳಿಂದ ಬಂದಿದ್ದೀರಿ ನಾವು, ಬಾಗಲಕೋಟೆ ಜಿಲ್ಲಾ. ಇದು ನಮ್ಮ ದೇಶದ ತಳಿ. ಇದ ಮೇಂಟೆನೆನ್ಸ್ ಭಾಳ ಜೀರೋ ಮೇಂಟೆನೆನ್ಸ್ ಸರ್. ಇದಕ್ಕ ರೈತರು ಸಾಕ್ಬೋದು, ತೋಟಕ್ಕೆ ಸಾಕ್ಬೋದು, ಕುರಿ ಒಳಗೆ ಸಾಕ್ಬೋದು. ನೀವು ಆಲ್ರೆಡಿ ಎಲ್ಲಿ ಬೇಕಾದೆಲ್ಲ ರಫ್ ಅಂಡ್ ಸ್ಟಫ್ ನಡೀತೇವೆ ಸರ್. ಊಟನು ಮನಿ ಮಕ್ಕಳಿಗೆ ಯಾವ ತರ ಕೊಡ್ತೀರಿ ಆ ತರ ಕೊಟ್ಟರು ಅಡ್ಜಸ್ಟ್ ಆಗುತ್ತೆ ಸರ್. ಇದು ರೈಸ್ ಕೊಡ್ರಿ, ಚಪಾತಿ ಕೊಡ್ರಿ, ನೀವು ಜೋಳದ ರೊಟ್ಟಿ ಕೊಡ್ರಿ, ಇದೇ ತರ ಅಂತ ಏನಿಲ್ಲ. ನೀವು ಯಾವ ದೇಶದಲ್ಲಿ ಇರ್ತೀರಿ, ಯಾವ ಫುಡ್ ಕೊಡ್ತೀರಿ ಅದೇ ಫುಡ್ಡಿಗೆ ಅಡ್ಜಸ್ಟ್ ಆಗುತ್ತೆ. ಅದೇ ಬೇಕೇ ಇದು ಬೇಕಂತ ಏನ್ ಮಳಿಗಾಲ ಇದಕ್ಕೆಲ್ಲ ಆಲ್ರೆಡಿ ಎಲ್ಲಾ ನಡೀತೈತ್ರಿ. ಮಳಿ ಚಳಿ ಎಲ್ಲಕ್ಕೂ ಹೊಂದಾಣಿಕೆ ಆಗುತ್ತೆ ರೀ ಇದು. ಸಾಕ್ತಾರಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಅಣ್ಣ ಒಬ್ರು ಮುದೋಣಾಯಿ ಪ್ರೀತಿಗೆ ಅಂತ ಸಾಕ್ತಾರ, ಒಬ್ರು ನಮ್ಮ ಸೇಫ್ಟಿಗೆ ಅಂತ ಸಾಕ್ತಾರ. ನಮ್ಮ ಮನಿಗೆ ಕಾವಲಿಕ್ಕಿರ್ಲಿ, ಯಾರ ಬರಬಾರ್ದು ಮುದೋಣಾಯಿ ಮನಿ ಒಳಗಡೆ ಮುದೋಳಿದೆ ಬಿಡೋ ಅವ್ರ ಕಡೆ ಮನೆಯಲ್ಲಿ ಬೆರಕಿದೆ ಅಂತೇಳಿ ಸ್ವಲ್ಪ ಹೊರಗಡೆ ಹೋಗಿ ಬಿಡ್ತಾರ ನೋಡಿ ಎಂದ್ಕೊಂಡು. ಯಾಕಂದ್ರೆ ಒಂದ್ ಮನೆಯಲ್ಲಿ 10 ಜನ ಬೆರಕಿದಾರ ಅಂದ್ರು ಅಂಜಂಗಿಲ್ಲ. ಒಂದ್ ನಾಯಿ ಮನ್ಯಾಗ ಐತಂದ್ರೆ ಯಾವ್ದೋ ಬಿಡಿರ್ಲಿ, ಅವ್ರ ಮನ್ಯಾಗ ನಾಯಿ ತುಂಬಾ ಚೆನ್ನಾಗಿದೆ, ತುಂಬಾ ಕತ್ತಾಕ್ ಬರುತ್ತೆ ಬೇಡಪ್ಪ ಅಂತೇಳಿ ಒಳಗೆ ಎಂಟ್ರಿ ಆಗ್ತಾರೆ, ಕೇಳಿ ಒಳಗಡೆ ಎಂಟ್ರಿ ಆಗ್ತಾರೆ. ಅಣ್ಣ ಆರ್ಮಿಗೆ ಸೆಲೆಕ್ಟ್ ಆಗೈತಿ. ನರೇಂದ್ರ ಮೋದಿ ಅವರು ಈಗ ದೇಶದ ಕಾಯಕಂತ ಬಾಳ ನಾಯಿ ಹೋಗಿದ್ದಾರೆ. ಈಗ ಮಾಡಿ ನಾನ 8 ಮರಿ ಕೊಟ್ಟಿದ್ರಿ ಬಿಆರ್ ಕಡೆ. ಇದ್ರ ಹೆಸರು ಲಿಲ್ಲಿ. ಇದು 4 ತಿಂಗಳದು. ಇದು ಪೆಡಿಗ್ರಿ, ಮೊಸರನ್ನ ಆತರ ಪೆಡಿಗ್ರಿ, ಮೊಸರನ್ನ, ಬಾಳೆಹಣ್ಣು, ಆಮೇಲೆ ದ್ರಾಕ್ಷಿ ಹಣ್ಣು ಏನಾರ ಕೊಟ್ಟೆ ಗೋಡಂಬಿ, ದ್ರಾಕ್ಷಿ, ಫ್ರೂಟ್ ಎಲ್ಲ ತಿಂತಾರ. 4 ತಿಂಗಳದಣ್ಣ. ಮಜ್ಜಿಗೆ ಕೊಡ್ತಾ ಇದೀನಿ ನಾನು. ಮಜ್ಜಿಗೆ, ಮೊಸರು, ಆಮೇಲೆ ಅದರ ತರದ್ದು ಒಂದು ಎಲ್ ಬರ್ತದಲ್ಲ ಅದು ಕೊಡಕೈತಿ. ಇಲ್ಲ ಅಣ್ಣ, ಕಡಿಮೆ ಅಣ್ಣ. ದಿವಸಕ್ಕೆ 40 ರೂಪೀಸ್ ಅಣ್ಣ. ಸ್ನಾನ ಒಂದು ವಾರದಿಂದ ಅಣ್ಣ, ಒಂದು ವಾರಕ್ಕೆ ಒಂದ್ಸತಿ ಅಣ್ಣ. ಇಲ್ಲ ಅಣ್ಣ, ಏನಿಲ್ಲ, ಅದಕ್ಕೇನ್ ಮೆಡಿಸಿನ್ ಹಾಕ್ತಾ ಇದೀವಿ. ಸಿಡ್ದು ಅಣ್ಣ. ಅಣ್ಣ ಸರ್ ನಮಸ್ಕಾರ. ಮೊನ್ನೆದಾಗಿ ರಾಮನವಮಿಯ ಶುಭಾಶಯಗಳು. ಇವತ್ತು ನಾವು ದಾವಣಗೆರೆ ಪೆಟ್ ಲವರ್ಸ್ ಅಸೋಸಿಯೇಷನ್ ವತಿಯಿಂದ ಒಂದು ರಾಜ್ಯ ಮಟ್ಟದಲ್ಲಿ 7ನೇ ವರ್ಷದ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶ್ವಾನ ಪ್ರದರ್ಶನ ಹಾಗೂ ಅದಕ್ಕೆ ಸ್ಪರ್ಧೆ ಇಟ್ಕೊಂಡಿದೀವಿ. ಇದಕ್ಕೆ ತುಂಬಾ ನಾಯಿಗಳು ಸುಮಾರು 183 ಅಲ್ಲಿ ಎಂಟ್ರಿಗಳು ಆಗಿದಾವೆ. ದೊಡ್ಡ ಮಟ್ಟದಲ್ಲಿ ಜನರು ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ಜನರಿಗೆ ಇಲ್ಲಿ ನಾಯಿಗಳು ಸಾಕ್ತಾರೆ, ಅದಕ್ಕೆ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ. ಅಂದ್ರೆ ಜನರಿಗೆ ನಾಯಿ ತಂದ್ಬಿಡ್ತಾರೆ, ಹೆಂಗ್ ನೋಡ್ಕೋಬೇಕು ಗೊತ್ತಿರಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನಾಯಿಗಳನ್ನ ಹೆಂಗ್ ಸಾಕ್ಬೇಕು, ಅದು ಯಾವ ತರ ನೋಡ್ಕೋಬೇಕು,
ಯಾವ್ಯಾವ ತರ ನಾವು ಯಾವ್ಯಾವ ತರ ಸಿಂಟಮ್ಸ್ ಇದ್ದಾಗ ಯಾವ ಟೈಮಿಗೆ ಡಾಕ್ಟರ್ ತೋರಿಸ್ಬೇಕು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಮಾಡಿದೀವಿ. ತುಂಬಾ ತಳಿಗಳು ಇದಾವೆ ಈಗ. ಜನರಿಗೆ ಏನಂದ್ರೆ ದುಡ್ಡು ಇದೆ ಹೋಗಿ ತರ್ಬೇಕು ಅಂತ ಹೇಳ್ತಾರೆ, ಬಟ್ ತಳಿ ಬಗ್ಗೆ ಅಂದ್ರೆ ಆ ನಾಯಿ ಜಾತಿ ಬಗ್ಗೆ ಅರಿವು ಇರಲ್ಲ, ಅದ್ರ ಗೊತ್ತಿರಲ್ಲ. ಪಾಪ ಅವ್ರು ತಪ್ಪಂತಲ್ಲ, ಅವ್ರು ತಗೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸ್ಬೇಕು. ನಾಯಿ ಅಂದ್ರೆ ಈ ತರ ಇದ್ರೆ ಇದು ಹೆಸರು, ಇದಕ್ಕೆ ಈ ತರ ಇದೆ, ಈ ತರ ರೇಟು, ಇಷ್ಟು ವಯಸ್ಸು, ಇದ್ರ ಬಗ್ಗೆ ಒಂದು ಜನರಿಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದೀವಿ. ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ದಾವಣಗೆರೆ ಜನರು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಏನಂದ್ರೆ ನಮ್ಗೆ ಡಾಕ್ಟರ್ಸ್ಗಳು ಇಲ್ಲಿ ಕೆಲವು ಡಾಕ್ಟರ್ಸ್ಗಳು ಬಂದಿದ್ದಾರೆ. ಡಾಕ್ಟರ್ಗಳು ಬಂದು ನಾಯಿಗಳ ಬಗ್ಗೆ ಏನಾದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಏನಾದ್ರು ಇದ್ರೆ ಅದನ್ನ ಬಗ್ಗೆ ಸ್ವಲ್ಪ ಅಲ್ಲಲ್ಲೇ ಮಧ್ಯ ನಿಲ್ಸ್ಕೊಂಡು ಹೇಳ್ತಾ ಇದಾರೆ, ಮಾಹಿತಿ ತಗೊಂತಾ ಇದಾರೆ. ಅದೇ ಒಂದು ದೊಡ್ಡ ಆನಂದ. ಯಾಕಂದ್ರೆ ಡಾಕ್ಟರ್ಗಳು ಇಂಥ ಕಾರ್ಯಕ್ರಮಕ್ಕೆ ಅವರಾಗಿ ವಾಲಂಟಿಯರ್ ಬಂದು ಎಲ್ಲಾ ನಾಯಿಗಳಿಗೆ ಒಂದು ಏನು ಉಚಿತವಾಗಿ ಅವ್ರನ್ನ ಒಂದು ಏನ್ ಹೇಳ್ತಾರೆ ಪರೀಕ್ಷೆ ಮಾಡ್ತಾರಲ್ಲ, ಅದೇ ನಮ್ ದೊಡ್ಡ ಆನಂದ. ಹಾಗೆ 183 ನಾಯಿಗಳು ಬಂದವು, 183 ಡಾಗ್ಸ್ ಬಂದಿದ್ದಾವೆ. ಬೇರೆ ಕಡೆಯಿಂದ ಭದ್ರಾವತಿ ಬಂದಿದೆ, ಶಿವಮೊಗ್ಗ, ಹುಬ್ಳಿ, ಬೆಂಗಳೂರು, ಬಾಗಲಕೋಟೆ ಬಂದಿದ್ದಾವೆ. ಇಲ್ಲಿ ಒಂದು ಅಮೆರಿಕನ್ ಬುಲ್ಲಿ ಅಂತ ಒಂದು ಬಂದಿದೆ, ಹಾಗೆ ಮಾಲ್ಟೀಸ್ ಬಂದಿದೆ, ಲ್ಯಾಶ್ ಆಪ್ಸ್, ತುಂಬಾ ಬೇರೆ ಬೇರೆ ನಾವು ಏನಾದ್ರು ನಾಯಿಗಳಲ್ಲಿ ನಾವು ಡಿಫ್ರೆನ್ಸ್ ಮಾಡ್ತಾ ಇಲ್ಲ. ನಮ್ಗೆ ಎಲ್ಲಾ ನಾಯಿ ಒಂದೇನೆ, ನಮ್ಗೆ ಕಾಸ್ಟ್ಲಿ ನಾಯಿ ಇದು ಅಂತಲ್ಲ ಎಲ್ಲ. ಬಟ್ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಅವ್ರೇನ್ ಆರೈಕೆ ಮಾಡೋಂತ ಪೇರೆಂಟ್ ಗಳಿರಲ್ಲ, ಅವ್ರು ಅದೇ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ಕೆಲವು ಬೀದಿ ನಾಯಿಗಳನ್ನು ಕರ್ಕೊಂಡ್ ಬಂದಿದ್ದಾರೆ, ಅದನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದೇ ಇಂಪಾರ್ಟೆಂಟ್. ಆ ಲೆಕ್ಕದಲ್ಲಿ ನಾವೊಂದು ಉಮೇದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ನನ್ನ ಹೆಸರು ನಲ್ಲೂರು ರಾಘವೇಂದ್ರ ಅಂತೇಳಿ, ದಾವಣಗೆರೆ ಪೆಟ್ ಲವರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು.